ಎಲ್ಲರಿಗೂ ನಮಸ್ಕಾರ. MK ಸವಿದೀಪು ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳತ್ತೀನಿ ಫ್ರೆಂಡ್ಸ. ನೋಡ್ರಿ ನಮ್ಮ ಮಗಳು ಹುಡುಗಟ್ಟೆ ಎಂಜಾಯ್ ಮಾಡತ್ತಾಳ. ಶಿರು ನೀ ಬರಬೇಡಪ್ಪ ಇಲ್ಲಿ ತಳಗ. ಇಲ್ಲಿ ಬಾಜುಕನೇ ಇದೆ ಐತಿ ನೋಡ್ರಿ, ಕೆನಾಲ್ ಐತಿ ಫ್ರೆಂಡ್ಸ. ಇಲ್ಲೇ ನೀರು ಬರ್ತಾವ್ರಿ. ನೋಡ್ರಿ ಎಷ್ಟು ತಿಳಿ ಅದಾವ ನೀರ. ಗಾಳಿಗೆ ಆರಾಗೈತದು ನೋಡ್ರಿ. ಇಲ್ಲಿ ಇಲ್ಲ ನೀರು ಬರ್ತಾವ ಫ್ರೆಂಡ್ಸ್. ಇದು ಕೆನಾಲ್ ನೋಡ್ರಿ, ಕೃಷ್ಣಾ ನದಿ ನೀರು ಬರ್ತಾವ. ಬಾಂಡೆ ಮತ್ತೆ ಒಗ್ಯಾಣ ಇಲ್ಲೇ ಮಾಡ್ತ ನೋಡ್ರಿ. ಟೆನ್ಷನೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಆರಾಮ್ಸಿರಿ ಕೂತು ಆರಾಮ್ ಮಸ್ತಾಗಿ ಸ್ವಚ್ಛಗೆ ಒಕ್ಕೋಬಹುದು ನೋಡ್ರಿ. ಹಾಸಿಗೆ ಪಾಸ್ಗಿ ಒಗವಿತ್ತಂದ್ರೆ ನೀಟಾಗಿ ಕ್ಲೀನಾಗಿ ಆತವ್ರಿ ಫ್ರೆಂಡ್ಸ್. ಇಲ್ಲಿ ಚಪ್ಪಲ್ ಹಾಕೊಳ್ಳಾರ್ದು ಅಡ್ಡಾಡಿದ್ರೆ ಕಾಲ ಮುಳ್ಳು ಕಚ್ಚ ಕಚ್ಚ ಅಂತೇಳಿ ಚುಚ್ಕೊಂಡು ಅಡ್ಡಾಡ್ಬೇಕಾಗುತ್ತೆ ನೋಡ್ರಿ ಫ್ರೆಂಡ್ಸ. ಮತ್ತು ನೀವೆಲ್ಲರಿ ಹೆಂಗಿದ್ದೀರಿಪ್ಪ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡತ್ತೀರಿ, ಚಾನಲನ್ನು ಮುಂದೆ ತೊಗೊಂಡು ಹೊಂಟಿರಿ. ಇದೇ ಥರ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ ಖಂಡಿತ ನಮ್ಮ ಮ್ಯಾಗ ಇರಲಿ ಸ್ನೇಹಿತರೆ. ನನ್ನ ಒಂದು ಇನ್ನೊಂದು ಮೇನ್ ಚಾನಲ್ ಐತಿ, ಆ ಚಾನಲ್ಗೂ ಹೆಂಗೆ ಸಪೋರ್ಟ್ ಕೊಡತ್ತೀರಿ ಇದು ಚಾನಲ್ಗೂ ಹಾಗೆ ಸಪೋರ್ಟ್ ಕೊಡ್ರಿ. ಒಳ್ಳೊಳ್ಳೆ ಫ್ಯಾಮಿಲಿ ಬ್ಲಾಗ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸಾಧ್ಯ ಆದ್ರೆ ನಿಮ್ಗೆ ಮೋಟಿವೇಶನ್ ಬ್ಲಾಗನ್ನು ಕೂಡ ನಾನು ಹಾಕ್ತಾ ಇರ್ತೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ. ದಾಸವಾಳ ಹೂವಿನ ಗಿಡ ನೋಡ್ರಿ. ಈ ಹೂವನ್ನ ದೇವ್ರಿಗೆ ಎರ್ಸಿದ್ರ ಎಷ್ಟು ಚಂದ ಜಗಲಿ ಮ್ಯಾಗ ಪೂಜೆ ಕಾಣಿಸ್ತದ್ರ. ಇಲ್ಲಿ ಭಾರಿ ಲುಕ್ ಬರತ್ತದ ನೋಡ್ರಿ. ಇದು ಎಷ್ಟು ಚಂದ ವ್ಯೂ ಕಾಣತೈತಿ. ದಾಸವಾಳ ಇದು ನಮ್ಮ ಅಜ್ಜಿ ಮನೆಯಿಂದ ಗಿಡ ನೋಡ್ರಿ. ನಮ್ಮ ತಾಯಿಯವರ ತಾಯಿ ಮನೆಯಂದ್ರಿ ಇದು. ಅದು ಕಡ್ಕೊಂಬಂದು ನಮ್ಮ ಅವ್ವರು ಹಚ್ಚಿದ್ರು. ಅಲ್ಲಿ ತೊಗೊಂಬಂದು ಒಳ್ಳೆ ನಮ್ಮ ಅಕ್ಕ ಹಚ್ಚಾಡ್ರಿ. ಇದು ಒಂಚೂರು ಇದಕ್ಕೇನು ಬೇರ್ ಬೇಕಂತಿಲ್ಲ ಏನಿಲ್ಲ. ಇದು ಕಡ್ಡಿ ಇರ್ತ ನೋಡ್ರಿ, ಇದನ್ನ ಮುರ್ಕೊಂಬಂದು ಹಚ್ಚಿದ್ರು ಕೂಡ ಇದು ಹತ್ತತ್ತ. ಹೂವು ಅಂತರೂ ಭಾಳ ಬಿಡ್ತಾವ್ರಿ. ಮಳೆ ಬರಾಕಂತರೂ ಗಿಡ ತುಂಬ ಕೆಂಪಗೆ ಹೂವನ್ನೇ ಕಾಣಿಸ್ತಿರ್ತಾವ. ಕೆಲವೊಂದಿಷ್ಟು ಕೈಗೆ ಎಟ್ಕಂಗಿಲ್ಲ, ಹಾಗಾಗಿ ಅವನ್ನ ಇದು ಮಾಡಿಲ್ರಿ, ಹರ್ಕೊಂಡಿಲ್ಲ, ಹಾಗೆ ಬಿಟ್ಟಾರ. ಎಷ್ಟು ಚಂದ ಕಾಣತ್ತದ ನೋಡ್ರಿ. ನಾವು ಊರ ಕಡೆ ಬಂದೀವ್ರಿ ಈಗ, ತವ್ರ ಮನೆ ಕಡೆ. ಸ್ವಲ್ಪ ಗಾಳಿ ವಾತಾವರಣ ಅದೆಲ್ಲನೂ ಕೂಡ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ನಾವು ಸನ್ಸ್ಕಿನ್ ಲೋಷನನ್ನು ಹಚ್ಕೊಂಡು ಬಂದ್ರೆ ನಮ್ಮ ಒಂದು ಸ್ಕಿನ್ನನ್ನು ಜಾಸ್ತಿ ಹಾಳಾಗದೇ ಇರೋ ಥರ ಪ್ರೊಟೆಕ್ಟನ್ನು ಮಾಡ್ಕೋಬೋದು ನೋಡ್ರಿ. ಹಾಗಾಗಿ ಫಸ್ಟ್ ಟೈಮ್ ಯೂಸ್ ಮಾಡಕತ್ತೀನಿ. ಒಂದು 3-4 ಸರಿ ಹಚ್ಕೊಂಡಿನಿ ಈಗ. ಈ ಒಂದು ಥಂಡಿ ವಾತಾವರಣಕ್ಕೆ ರೀ ಎಂಥ ಸ್ಕಿನ್ ಇದ್ರೂ ಕೂಡ ಒಂದು ಸ್ವಲ್ಪ ಆದರೂ ಡ್ರೈ ಆಗೇ ಆಗ್ತಾವೆ. ಈ ಥರ ಹಚ್ಕೊಂಡು ಬಂದ್ರೆ ಸ್ವಲ್ಪ ನಾವು ಚೆನ್ನಾಗಂತ ಹಾಳಾಗದೆ ಇದ್ರೂ ಕೂಡ ಇರೋದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಷ್ಟೇ. ಬೇರೆ ಯಾವುದಾದ್ರೂ ಇತ್ತಪ್ಪ ಅಂದ್ರೆ ಖಂಡಿತ ಹೋಗಲು ಕೂಡ ಸಜೆಷನ್ ಮಾಡಿರಿ ಯಾವುದು ಒಳ್ಳೆಯದಂತೇಳಿ. ಫಂಕ್ಷನ್ದಾಗ ಮೊದಲು ಮೇನ್ ಅಂದ್ರೆ ಸ್ಕಿನ್ ಇಂಪಾರ್ಟೆಂಟ್ ನೋಡ್ರಿ ಫ್ರೆಂಡ್ಸ್. ನಾವೇನು ಪಾರ್ಲರ್ಗೆ ಅದೆಲ್ಲ ಜಾಸ್ತಿ ಬ್ಲೀಚಿಂಗ್ ಅದು ಇದು ಏನು ಫೇಶಿಯಲ್ ಏನು ಮಾಡ್ಕೊಳಂಗಿಲ್ಲ. ಸಾಕು ಇಷ್ಟೇ ನೋಡ್ರಿ. ನ್ಯಾಚುರಲಾಗೆ ಜಾಸ್ತಿ ಇರ್ತೀವಿ. ಬಟ್ ಈ ಸರಿ ಫಂಕ್ಷನ್ ಇರೋದ್ರಿಂದ ಒಂಚೂರು ಈ ಥರ ಹಚ್ಕೊಂಡೆ ನೋಡ್ರಿ. ಅಡುಗೆ ಮನೆಯಾಗ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ದೊಡ್ಡ ಬೊಗುಣಿ ಒಳಗೆ ಸಾರು ಮಾಡೈತೆ ನೋಡ್ರಿ ಫ್ರೆಂಡ್ಸ. ಮಸ್ತಾಗಿ ಒಲಿ ಮ್ಯಾಗ ಮಾಡಿರುವಂಥ ಅಡುಗೆ ಯಾವುದೇ ಆಗಲಕ್ಕ ಮಸ್ತು ರುಚಿ ಇರ್ತೈತೆ ನೋಡ್ರಿ. ಇದೊಂದು ಬೊಗುಣಿ ತುಂಬಿ ಸಾರಾಗೈತಿ. ಬ್ಯಾಳಿ ಸಾರು ನೋಡ್ರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ ಬ್ಯಾಳೆ ಸಾರು. ಹಿಂಗೆ ಇಲ್ಲೊಂದು ಬೊಗುಣಿ ತುಂಬಿ ಅನ್ನ ಮಾಡೈತೆ ನೋಡ್ರಿ. ಹಂಗೇನೆ ಈ ಕಡೆಗೆ ಬಂದ್ರೆ ಕಾಳು ಪಲ್ಯ ನೋಡ್ರಿ. ನೋಡ್ರಿ ಇಲ್ಲಿ ಉಪ್ಪಿಟ್ಟು ಆಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ಎಲ್ಲರಿಗೆ ನಾಷ್ಟ ಉಪ್ಪಿಟ್ಟು ನೋಡ್ರಿ. ಉಪ್ಪಿಟ್ಟಿನ ನಾಷ್ಟ ಐತೆ ಸದ್ಯಕ್ಕೆ. ನಾಷ್ಟದ ಜೊತೆಗೆ ಅಡಿಗೆನ ಆಗೈತೆ ನೋಡ್ರಿ. ರೊಟ್ಟಿಗಳು ಅದೆಲ್ಲನೂ ಕೂಡ ಅದಾವ ಮನ್ಯಾಗ. ಬಾಯ್. ನಮ್ಮ ಹುಡುಗ ಒಂದು ಸ್ವಲ್ಪ ಆರಾಮಿಲ್ರಿ, ಹಂಗಾಗಿ ಔಷಧ ಹಾಕಕತ್ತಿ ನೋಡ್ರಿ. ಹಾಕೊಂಡ್ಬಿಡ್ಯವ ಸಿಗಂಗ ಹಾಕ್ಬಿಡ್ಯವ ಅರ್ಬಿನ ಬಾಬಳ ಅಮ್ಮ ಇಲ್ಲ. ಬಿದ್ದವಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸಿತ್ತು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇಷ್ಟ